ಇನ್ನ ದೆಹಲಿಯಲ್ಲಿ ಎಐಸಿಸಿ ನೂತನ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮ ಇದೆ. ಸಿಎಂಗೆ ಮಾತ್ರ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಕೊಡಲಾಗಿದೆ. ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಭೈರತಿ ಸುರೇಶ್ಗೆ ನೋ ಎಂಟ್ರಿ, ಕೇವಲ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲಿ ಅವಕಾಶ ಕೊಡಲಾಗಿದೆಯಂತೆ. ದೆಹಲಿಯ ಎಐಸಿಸಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಏನು ದೆಹಲಿಯಲ್ಲಿ ನಡೀತಾ ಇದೆ. ಎಲ್ಲ ನಾಯಕರುಗಳು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದ ಹಿನ್ನೆಲೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಕ್ಕೆ ದೆಹಲಿಗೆ ನೆನ್ನೆ ಪ್ರಯಾಣವನ್ನ ಬಳಸಿದ್ರು. ಇನ್ನೊಂದು ಕಡೆ ಏನು ಸಿದ್ದರಾಮಯ್ಯನವರ ಜೊತೆಗೆ ಅವರ ಆಪ್ತರು ಕೂಡ ತೆರಳಿದ್ದಾರೆ. ಬಟ್ ಅಲ್ಲಿ ಪ್ರವೇಶ ಇರೋದು ಕೇವಲ ಸಿದ್ದರಾಮಯ್ಯನವರಿಗೆ, ಯಾಕಂದ್ರೆ ಅವರಿಗೆ ಮಾತ್ರ ಅಲ್ಲಿ ಆಹ್ವಾನ ಕೊಟ್ಟಿದ್ರ ಹಿನ್ನೆಲೆ ಅವ್ರು ಮಾತ್ರ ಸಭೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎಐಸಿಸಿ ಕಚೇರಿ ನೂತನ ಉದ್ಘಾಟನಾ ಸಮಾರಂಭ ಏನ್ ನಡೀತಾ ಇದೆ, ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟು ಅವರಾಗ್ಲೇ ದೆಹಲಿ ಅಂಗಳವನ್ನ ಕೂಡ ತಲುಪಿರೋದು, ಅಂದ್ರೆ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾರೆ. ಬಟ್ ಅಲ್ಲಿ ಭೈರತಿ ಸುರೇಶ್ ಅವರು ಕೂಡ ಹೋಗಿದ್ದಾರೆ. ಬಟ್ ಅವ್ರಿಗೆಲ್ಲೋ ಎಂಟ್ರಿನೇ ಕೊಡ್ತಾ ಇಲ್ಲ ಅನ್ನುವಂತಹ ಮಾತು. ಬಸವರಾಜ್, ಧ್ವನಿ ಕೇಳಿಸ್ತಿದ್ಯಾ? ದೆಹಲಿಯಲ್ಲಿ ಎಐಸಿಸಿ ನೂತನ ಕಟ್ಟಡ ಕಚೇರಿ ಉದ್ಘಾಟನೆ ಇದೆ. ಬಸವರಾಜ್, ಸಿಎಂ ಸೇರಿ ಸಾಕಷ್ಟು ಜನ ಗಣ್ಯರಿಗೆ ಆಹ್ವಾನ ಕೊಟ್ಟಿದ್ರು. ಬಟ್ ಇಲ್ಲಿ ಭೈರತಿ ಸುರೇಶ್ ಅವರು ಹೋಗಿದ್ದಾರೆ. ಬಟ್ ಅವರಿಗೆ ನೋ ಎಂಟ್ರಿ ಅಂತ ಅರ್ಧಕ್ಕೆ ತಡೆದಿರೋದು ಸದ್ಯದ ಅಪ್ಡೇಟ್ಸ್. ಪವಿತ್ರ, ಇವತ್ತು ಎಐಸಿಸಿಯ ನೂತನ ಕಟ್ಟಡದ ಒಂದು ಉದ್ಘಾಟನೆ ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮತ್ತೆ ಸಿಎಂ ಸಿದ್ದರಾಮಯ್ಯ ಜೊತೆ ಹಲವು ಸಚಿವರು ಕೂಡ ಅಲ್ಲಿ ಹೋಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಇಲ್ಲಿ ಒಳಗಡೆ ಆ ಉದ್ಘಾಟನಾ ಕಾರ್ಯಕ್ರಮದ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶವನ್ನು ಕೂಡ ಅಲ್ಲಿ ಆ ಭದ್ರತಾ ಸಿಬ್ಬಂದಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಉಳಿದ ಅವ್ರ ಜೊತೆ ಬಂದಿರತಕ್ಕಂತ ಸಚಿವರು ಭೈರತಿ ಸುರೇಶ್ ಅವರಾಗಿರ್ಬೋದು, ಕೆ.ಜೆ. ಜಾರ್ಜ್ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಶಾಸಕರು ಅಶೋಕ್ ಪಟ್ಟಣ ಆಗಿರ್ಬೋದು, ಏನು ಶಾಸಕರು ಸಚಿವರು ಏನಿದ್ರು ಅವ್ರಿಗೆ ಯಾವುದೇ ರೀತಿ ಅವರಿಗೆ ಒಳ್ಳೆಯ ಪ್ರವೇಶ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿಯ ಭದ್ರತಾ ಸಿಬ್ಬಂದಿ ತಿಳಿಸಿರ್ತಕ್ಕದ್ದು. ಆ ಒಂದು ಸಂದರ್ಭದಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿ ನಡುವೆ ಕೂಡ ವಾಗ್ವಾದ ಕೂಡ ಉಂಟಾಗಿರ್ತಕ್ಕದ್ದು. ಆದ್ರೆ ಕೊನೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇನ್ನು ಉಳಿದ ಶಾಸಕರಿಗೆ ಸಚಿವರಿಗೆ ಅವಕಾಶ ಕೂಡ ನೀಡಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ಸಹಜವಾಗಿ ಮುಜುಗರಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇಲ್ಲ ಅಂತಂದ್ರೆ ಒಂದ್ ಕಡೆ ಒಂದು ರಾಜ್ಯದ ಶಾಸಕರು ಸಚಿವರಾಗಿ ಅಲ್ಲಿ ಪಕ್ಷದ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಎಐಸಿಸಿ ನೂತನ ಕಟ್ಟಡ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಅವರಿಗೆ ಬಿಡ್ತಾ ಇಲ್ಲ ಅಂತಂದ್ರೆ ಇದು ಒಂದ್ ಕಡೆ ಒಂದು ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೂ ಕೂಡ ಒಂದು ಒಂದು ಅಪಮಾನ ಕೂಡ ಅಂತಾನು ಕೂಡ ಕರಿಬಹುದು. ಯಾಕಂತಂದ್ರೆ ಒಂದ್ ಕಡೆ ಅವರು ಜನಪ್ರತಿನಿಧಿಗಳು ಕೂಡ ಹೌದು, ಮತ್ತೆ ಪಕ್ಷದ ನಾಯಕರು ಕೂಡ ಹೌದು. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲಿ ಪ್ರವೇಶಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಶಾಸಕರಿಗೆ ಸಚಿವರಿಗೆ ಅನುಮತಿ ಕೊಡದೇ ಇರತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಅಲ್ಲಿ ಏನು ಆಯೋಜಕರು ಸರಿಯಾಗಿ ವ್ಯವಸ್ಥೆ ಮಾಡ್ಲಿಲ್ವಾ ಅಥವಾ ಭದ್ರತಾ ಸಿಬ್ಬಂದಿಗೆ ತಿಳಿಸ್ಲಿಲ್ವಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಪವಿತ್ರ, ಎಸ್ ಬಸವರಾಜ್, ಈಗ ನಾವು ನೋಡ್ತಾ ಇದೀವಿ ಅವ್ರನ್ನ ಅರ್ಧಕ್ಕೆ ತಡೆದಿದ್ದಾರೆ, ಅವ್ರನ್ನ ಒಳಗ್ ಬಿಡ್ತಾ ಇಲ್ಲ ಅಂತ ಹೇಳಿ ಸಿಎಂ ಆ ಬಗ್ಗೆ ಮಾತನಾಡ್ತಾರೆ. ಯಾಕಂದ್ರೆ ಅಲ್ಲಿ ಖರ್ಗೆ ಅವರು ಇದ್ದಾರೆ, ನಮ್ಮ ರಾಜ್ಯದವರೇ. ಖರ್ಗೆ ಅವರು ಏನಾದ್ರು ಮಾತನಾಡಿ ಬಿಡಿಸುವಂತಹ ಸಾಧ್ಯತೆ, ಅಥವಾ ಯಾರು ಹೇಳಿದ್ರು ನಾವ್ ಯಾರಿಗೆ ಆಹ್ವಾನ ಕೊಟ್ಟಿದೀವಿ ಅವ್ರಿಗೆ ಮಾತ್ರ ಎಂಟ್ರಿ ಅಂತಿರತ್ತೆ, ಹೇಗೆ? ಪವಿತ್ರ, ಏನು ಆ ನೂತನ ಕಟ್ಟಡ ಉದ್ಘಾಟನೆ ಸಂಬಂಧಪಟ್ಟಂತೆ ಮೊದಲನೇ ಆ ಒಂದು ಪಾಸ್ ಗಳನ್ನ ಇಶ್ಯೂ ಮಾಡಿರ್ತಾರೆ. ಮತ್ತೆ ಅಲ್ಲಿ ಆಯೋಜಕರಿಗೆ ಕೂಡ ಯಾರನ್ನೆಲ್ಲ ಪ್ರವೇಶಕ್ಕೆ ಅನುಮತಿಸಬೇಕು ಅನ್ನುವಂಥದ್ದು ಕೂಡ ನೋಂದಾವಣೆ ಆಗಿರುತ್ತೆ. ಯಾಕಂತಂದ್ರೆ ಒಂದು ರೀತಿಯಲ್ಲಿ ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಕೂಡ ಅದರಲ್ಲಿ ಭಾಗವಹಿಸುವಂತ ಕಾರಣದ ಹಿನ್ನೆಲೆಯಲ್ಲಿ ಒಂದಿಷ್ಟು ಒಂದು ಭದ್ರತಾ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಎಚ್ಚರಿಕೆಗಳನ್ನು ಕೂಡ ವಹಿಸಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಪಾಸ್ಗಳನ್ನ ವಿತರಣೆ ಮಾಡಿರ್ತಾರೆ. ಆದ್ರೆ
ಒಂದಿಷ್ಟು ಸಹಜವಾಗಿ ಸಚಿವರು ಮತ್ತು ಶಾಸಕರು ಬೇರೆ ಬೇರೆ ರಾಜ್ಯದಿಂದ ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕಾಗಿತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಇರ್ತಕ್ಕಂಥ ಒಂದು ಮಾತು. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಮಾತ್ರ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಮ್ಮ ರಾಜ್ಯದವರು, ಆದ್ರೂ ಸಹಿತ ನಮ್ಮ ರಾಜ್ಯದ ಒಂದು ಜನಪ್ರತಿನಿಧಿಗಳು ಈ ರೀತಿ ಆಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ಮಾತನಾಡುವಂತ ಸಾಧ್ಯತೆ ಇರುವಂತದ್ದು. ಪವಿತ್ರ, ಎಷ್ಟೊತ್ತಿಗೆ ಉದ್ಘಾಟನಾ ಕಾರ್ಯಕ್ರಮ ಇದೆ ಬಸವರಾಜ್? ಯಾಕಂದ್ರೆ ಈಗಾಗಲೇ ನಾಯಕರುಗಳು ಮೊನ್ನೆನೆ ಹೋಗಿದ್ದಾರೆ, ಎಷ್ಟೋ ಜನ ಆಲ್ರೆಡಿ ಹಾಗೆ ಹೋಗಿದೆ ಅಂತ ಕೂಡ ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಷ್ಟೊತ್ತಿಗಿದೆ ಕಾರ್ಯಕ್ರಮ ಅಂತ? ಪವಿತ್ರ, AICC ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆದ್ರೆ ಇದೀಗ 10:20 ಆಗಿರ್ತಕ್ಕಂಥದ್ದು. ಈಗ ಬಹಳಷ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಬೇರೆ ಬೇರೆ ರಾಜ್ಯದ CMಗಳು ಮತ್ತೆ ಪ್ರಮುಖ AICC ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ AICC ನೂತನ ಕಟ್ಟಡದ ಒಂದು ಉದ್ಘಾಟನೆ ಕೂಡ ಆಗುವಂತದ್ದು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಹಲವು ಹಿರಿಯ ನಾಯಕರು ಮತ್ತೆ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಕೂಡ ಅಲ್ಲಿ ಆಗಮಿಸಬೇಕಾಗುತ್ತೆ. ಬೇರೆ ಬೇರೆ ರಾಜ್ಯದಿಂದ ಕೂಡ ನಿನ್ನೆಯಿಂದ